ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ವಿಷ್ಣು ಯುವ ಸಾಮ್ರಾಟ್. ಆ್ಯಕ್ಚುಲಿ ಈ ವಿಡಿಯೋ ಬಂದು ನೆನ್ನೆದು. ನಾನು ಮತ್ತು ನಮ್ಮ ಜೂಲಿ ಇಬ್ಬರು ಮಧ್ಯಾಹ್ನ ಅಷ್ಟೊತ್ತಿಗೆ ಈ ಜಾಗಕ್ಕೆ ಬಂದ್ವಿ. ಇದ್ಯಾವುದು ಅಂತ ನೋಡ್ತಿದ್ದೀರಾ? ಈ ಮನೆ ಬಂದು ಬೆಟ್ಟೇಗೌಡನ ಮನೆ ಅಂತ. ಇದಿರೋದು ರಾಮಹಳ್ಳಿಯಲ್ಲಿ. ನಾನು ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಇವರು ಇಲ್ಲಿಗೆ ಬಂದವ್ರೆ ಅಂತ. ಅವ್ರು ಯಾರು ಅಂತ ಗೊತ್ತಾಗಬೇಕಾ? ಬನ್ನಿ ಹತ್ರದಿಂದಾನೇ ತೋರಿಸ್ತೀನಿ. ನಾವಿಲ್ಲಿಗೆ ಬರೋಷ್ಟೊತ್ತಿಗಾಗಲೇ ಕ್ಯಾಮ್ರಾ ಮುಂದೆ ಒಬ್ಬ ಹಿರಿ ಕಲಾವಿದರು ನಿಂತಿದ್ರು. ಅವ್ರು ಯಾರಪ್ಪ ಅಂತ ನೋಡಿ ನನಗೆ ಶಾಕ್ ಆಗ್ಬಿಡ್ತು. ನಮ್ಮ ಕನ್ನಡ ಇಂಡಸ್ಟ್ರಿಲೇ ಪ್ರಣಯ ರಾಜ ಅಂತ ಗುರುತಿಸ್ಕೊಂಡಿರೋ ನಮ್ಮ ಶ್ರೀನಾಥ್ ಸರ್ರು. ಹೌದು, ಅವ್ರನ್ನೆಲ್ಲ ನೋಡೋದೇ ಒಂದು ಪುಣ್ಯ. ಅಂಥದ್ರಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಅಂದರೆ ಅದೃಷ್ಟನೇ ಬಿಡಿ ಅಲ್ವಾ. ಅಂತಂಗೆ ಇಲ್ಲಿ ಕೂತಿರೋದು ಯಾರಂತ ಗೊತ್ತಾಯ್ತಲ್ಲ, ನಮ್ಮ ಮೂವಿ ಡೈರೆಕ್ಟ್ರು ರವೀಂದ್ರ ಸರ್. ಅಲ್ಲಿ ನಡೀತಿದ್ದೆಲ್ಲ ಸೀನ್ಗಳನ್ನ ನಾನು ಮತ್ತು ಈ ಮೂವಿ ಹೀರೋ ಅನೂಪ್ ಬ್ರೋ ಇಬ್ಬರು ಕೂತ್ಕೊಂಡು ನೋಡ್ತಿದ್ವಿ. ಅವಾಗಲ್ಲಿ ನಡೀತಿದ್ದು ಪದ್ಮಾ ವಾಸಂತಿ ಮೇಡಮ್ ಸೀನು. ಮೇಡಮ್ ಆ್ಯಕ್ಟ್ ಮಾಡಬೇಕಾದ್ರೆ ನಾವೆಲ್ಲರೂ ಬಾಯ್ ಬಿಟ್ಕೊಂಡೇ ನೋಡ್ತಿದ್ವಿ. ಯಾಕಂದರೆ ಅವರಷ್ಟು ನ್ಯಾಚುರಲಾಗಿ ಆ್ಯಕ್ಟಿಂಗ್ ಮಾಡ್ತಿದ್ರು. ಅದೇ ಗ್ಯಾಪಲ್ಲೇ ನಾವು ಹೀರೋ ಹೀರೋಯಿನ್ನು ಎಲ್ಲರೂ ಸೇರ್ಕೊಂಡು ಒಂದು ಮಿನಿ ಮೀಟಿಂಗ್ ಮಾಡ್ಕೊಂಡು ಎಲ್ಲರೂ ಸೆಲ್ಫಿ ತೆಕ್ಕತ್ತಿದ್ರು. ಹಾಗೆ ನಾನು ಲಾಗ್ ಆಗುತ್ತೆ ಅಂತ ಒಂದು ವಿಡಿಯೋ ಮಾಡ್ಕೊಂಡೆ. ನಮ್ಮ ಹಿರಿ ಕಲಾವಿದರು ಅದು ನಮ್ಮ ಕಣ್ಣೆದುರಿಗೆ ಆ್ಯಕ್ಟ್ ಮಾಡ್ತಾ ಇದ್ದಾರಲ್ಲ, ಅದು ನೋಡೋದೇ ಒಂದು ಖುಷಿ ಬಿಡಿ. ಅದರಲ್ಲೂ ಶ್ರೀನಾಥ್ ಸರ್ ಮತ್ತು ಪದ್ಮಾ ವಾಸಂತಿ ಮೇಡಮ್ ಜೋಡಿ ಅಂತೂ ಎವರ್ ಗ್ರೀನ್ ಗೊತ್ತಲ್ವಾ. ಮಾನಸ ಸರೋವರ ನೀನೇ ಸಾಕಿದಾಗಿಣಿ ಮರೆಯೋಕ್ಕಾಗುತ್ತಾ ಗುರು? ಅಷ್ಟೇ ಅಲ್ಲ, ನಮಗೆಲ್ಲ ನಮ್ಮ ಬಾಲ್ಯದಲ್ಲಿ ಹುಚ್ಚಿಡಿಸಿತ್ತಲ್ಲ ಬಂಗಾರ ಸೀರಿಯಲ್ಲು. ಆ ಸೀರಿಯಲಲ್ಲೂ ಈ ಜೋಡಿನೇ ಮೋಡಿ ಮಾಡಿತ್ತು ಅಲ್ವಾ. ನಾನು ಅಲ್ಲಿ ಹೋದಾಗಿಂದನೂ ಶ್ರೀನಾಥ್ ಸರ್ನೇ ನೋಡ್ಕೊಂಡು ನಿಂತಿರ್ತಿದ್ದೆ. ಯಾಕಂದರೆ ಒಳ್ಳೆ ಟಮಾಟ ಹಣ್ಣಿದ್ದಂಗೆ ಅಷ್ಟು ಕೆಂಪಿದ್ರು. ಸರಿ ಸರ್ ಜೊತೆ ಒಂದು ಫೋಟೋ ತೆಗಿಸ್ಕೊಳ್ಳೋಣ ಅಂತ ಹೋದಾಗ ಸರ್ರು ಒಳ್ಳೇದಾಗ್ಲಿಕ್ಕಂದ ಅಂತ ಹೇಳ್ಬಿಟ್ಟು ಆಲ್ ದ ಬೆಸ್ಟ್ ಮಾಡಿ ವಿಶ್ ಮಾಡಿದ್ರು. ಅದಿರಲಿ, ಇದನ್ನು ಕೇಳಿ. ನಮಸ್ಕಾರ, ಶುಭಾಶಯಗಳು. ನಂಗಂತೂ ತುಂಬ ಖುಷಿ ಆಯಿತು ಗುರು. ಯಾಕಂದರೆ ನಮ್ಮ ತಾಯಿ ಬಂಗಾರ ಸೀರಿಯಲ್ನ ಮಿಸ್ ಮಾಡದೆ ನೋಡ್ತಿದ್ರು. ಆ ವಿಷಯನ ಸರ್ಗೆ ಹೇಳಿದ್ದಕ್ಕೆ ಸರ್ ನಮ್ಮ ತಾಯಿಗೆ ವಿಶ್ ಮಾಡಿದ್ರು. ಸರ್ ಜೊತೆ ಮತ್ತಿನ್ನೊಂದೆರಡು ಫೋಟೋ ತೆಗೆಸ್ಕೊಂಡು ಇನ್ನು ಮೇಡಮನ್ನು ಬಿಡೋಕ್ಕಾಗುತ್ತೆಯೇ, ಮೇಡಮ್ ಜೊತೆನೂ ಒಂದು ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ಫೈನಲ್ ಸೀನ್ಗೆ ಎಂಟ್ರಿ ಆದ್ವಿ. ಹೋಳಿ 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 ಇದೇ ಲಾಸ್ಟ್ ಸೀನ್ ಆಗಿರೋದ್ರಿಂದ ಎಲ್ಲರೂ ಹೋಳಿ ಆಡ್ಕೊಂಡು ಜೋಶಾಗಿ ಈ ಸೀನ್ನ ಕಂಪ್ಲೀಟ್ ಮಾಡಿದ್ವಿ. ಪದ್ಮಜ ಮೇಡಮ್ಮು ಹೀರೋಗೆ ಆರ್ತಿ ಬೆಳಗ್ಗೆ ಒಳಗಡೆ ಕರ್ಕೊಂಡ್ರು. ನಾವೆಲ್ಲ ಕುಣಿದು ಕೂಪ್ಲಿಸ್ತಿದ್ವಿ. ಅದನ್ನು ನೋಡಿದ್ದು ನಮ್ಮ ಡೈರೆಕ್ಟ್ರು ಟೇಕ್ ಓಕೆ ಪ್ಯಾಕಪ್ ಅಂದರು. ಗೊತ್ತಲ್ವಾ ನಮ್ಮ ಸಿನಿಮಾ ಭಾಷೆಯಲ್ಲಿ ಪ್ಯಾಕಪ್ ಅಂದರೆ ಇವತ್ತಿನ ಕೆಲಸ ಮುಗೀತು ಮನೆಗೆ ಹೋಗಿ ಅಂತ. ಸರಿ ಅಂತ ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಬಂದು ಊಟ ಮಾಡಿ ಮಲಕ್ಕಂಡೆ. ಅಷ್ಟೇ ಅವತ್ತಿನ ಮ್ಯಾಟ್ರು. ಬಾಯ್. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್.